ಅಂತವಿ ಇಲ್ಲ ಕಲ ಬಾಳಪ್ಪ ಒಂಚೂರು ಕೊಡು ಲವ್ ಇಲ್ಲ ಕಲ ನಾನು ತಗಸ್ಕೊಂಡೆ ಕಲ ನಮ್ಮ ಅವನ ಕೈಲಿ ಕಡ್ಡಿ ಬಾಳಪ್ಪವ ತಿನ್ಕೊಬಿಟ್ಟೆ ಎಷ್ಟು ಬಂದ್ರೆ ಹೊಡಿತಾರೆ ಕೊಡ್ಲ ಇರೋದು ಒಂದು ಒಲೆ ನಾನು ಕೊಡಕ್ಕಿಲ್ಲ ಸದ್ದು ಗುರುಗಳಿಗೆ ಬೆಳಗಿನ ವಂದನೆಗಳು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಯಾಕೋ ತಿಮ್ಮ ನೆನೆ ಸ್ಕೂಲ್ಗೆ ಯಾಕೆ ಬಂದಿತ್ತಿಲ್ಲ? ನಮ್ಮ ಊರಿಗೂ ಸರಿತಿಲ್ಲ ಸರ್. ಏನು ಸರ್ ಇರಲಿಲ್ಲ, ಸುಳ್ಳು ಹೇಳ್ತಾ ಇದೀಯೇನೋ? ಸರ್ ನಿಜವಾಗ್ಲೂ ಇಲ್ಲ ಸರ್, ಬೇಕಾ ಇವನ್ನೇ ಕೇಳಿ. ಹಾಗಲಕಾಯಿಗೆ ಬೇವಿನ ಕಾಯಿ ಸಾಕ್ಷಿ ಅಂತೆ, ಅವನು ಬಂದಿರಲಿಲ್ಲ ನಿನ್ನೆ, ನೀನ್ಯಾಕೋ ಬಂದಿರಲಿಲ್ಲ? ಸರ್ ಅದು ಊರಿಗೆ ಹೋಗಿದೆ ಸರ್. ದಿನ ಏನಾದ್ರು ತಪ್ಪಿಸ್ಕೊಬಿಟ್ರೆ ಕೈಕಾಲು ಮುರಿದು ಬಿಡ್ತೀನಿ ಇಬ್ರಿಗೂ. ಸರಿ ಸರ್ ಆಯ್ತು, ತಪ್ಪಿಸ್ಕೊಳಕ್ಕಿಲ್ಲ. ಸರಿ ಸರಿ, ಇವಾಗ ಅಟೆಂಡೆನ್ಸ್ ಹಾಕ್ತೀನಿ, ಪ್ರೆಸೆಂಟ್ ಹೇಳಬೇಕು ಆಯ್ತಾ? ಆಯ್ತು ಸರ್. ದಿನೇಶ, ಎಸ್ ಸರ್. ಸುಬ್ರಹ್ಮಣ್ಯ, ಎಸ್ ಸರ್. ಮಹೇಶ, ಎಸ್ ಸರ್. ಸರಸ್ವತಿ, ಎಸ್ ಸರ್. ಕಾವ್ಯ, ಎಸ್ ಸರ್. ಪ್ರೀತಿ, ಎಸ್ ಸರ್. ತಿಮ್ಮ, ಬಂದೀನಿ ಸರ್. ಎಲ್ಲಾರ್ದು ಒಂಥರ ಆದರೆ ಇವಂದೇ ಒಂಥರ ಸೋಕಿ. ಪ್ರೆಸೆಂಟ್ ಸರ್ ಅನ್ಬೇಕು, ಸರಿಯಾ? ಎಸ್ ಸರ್. ಗೋಪಾಲ, ಎಸ್ ಸರ್. ಸುರೇಶ, ಎಸ್ ಸರ್. ಸರಿ. ನೆನ್ನೆ ಕೇಳಿದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕೀಗ ನೀವು. ಸರಿ ಸರ್. ರಾಮನು ಎಲ್ಲಿಗೆ ಹೋದನು? ರಾಮನು ಕಾಡಿಗೆ ಹೋದನು. ರಾಮನ ಜೊತೆ ಯಾರ್ಯಾರು ಹೋದರು? ರಾಮನ ಜೊತೆ ಸಹೋದರ ಲಕ್ಷ್ಮಣನು ಕಾಡಿಗೆ ವನವಾಸಕ್ಕೆ ಹೋದನು. ಸೀತೆ ಮಾತೆಯನ್ನು ಅಪಹರಣ ಮಾಡಿದವರು ಯಾರು? ಸೀತೆ ಮಾತೆಯನ್ನು ಅಪಹರಣ ಮಾಡಿದವರು ರಾವಣ. ಸರಿ ಸರಿ. ಏಯ್ ಹೇಳೋ ತಿಮ್ಮ, ರಾಮ ಲಕ್ಷ್ಮಣ ಎಷ್ಟು ವರ್ಷ ವನವಾಸ ಮಾಡಿದ್ರು? ಅದು 12 ವರ್ಷ. ಅಯ್ಯೋ ತಪ್ಪು ತಪ್ಪು. ನೀನು ಹೇಳೋ ಎಷ್ಟು ವರ್ಷನೋ? ಸರ್ ಅದು 13 ವರ್ಷ. ಇಬ್ರು ತಪ್ಪಾಗಿ ಹೇಳ್ತಾ ಇದ್ದೀರಾ ನೀವು. ನಿಂತ್ಕೊಳ್ಳಿ, ಟೇಬಲ್ ಮೇಲೆ ನಿಂತ್ಕೊಳ್ಳಿ. ರಾಮ ಲಕ್ಷ್ಮಣ ಸೀತೆ ಎಷ್ಟು ವರ್ಷ ವನವಾಸ ಮಾಡಿದ್ರು? 14 ವರ್ಷ ವನವಾಸ ಮಾಡಿರ್ತಾರೆ. ಎಷ್ಟು ವರ್ಷ ಮಾಡಿರ್ತಾರೆ? 14 ವರ್ಷ ವನವಾಸವನ್ನು ಮಾಡಿರ್ತಾರೆ. ಕುತ್ಕೊಳ್ರ, ಸ್ಕೂಲಿಗೆ ನ್ಯಾಯವಾಗಿ ಬರಲ್ಲ, ಇನ್ನೇನು ಪಾಠ ಕಲಿತೀರ ನೀವು? ಕುತ್ಕೊಳ್ಳಿ. ಸರಿ ಸರ್. ಅವತ್ತು ಅಮ್ಮ ಸತ್ತಾಗಿತ್ತಲ್ಲ, ಅಲ್ಲಿ ಇವತ್ತು ಟಿವಿ ಬಿಟ್ಟಾರಂತೆ ಕಲ ಮ್ಯಾಗ್ಲಟ್ಟಿಲಿ. ಅಂಬರೀಷಂದು ಇಂದ್ರಜಿತ್ತು ಅದು. ಬೈಟ್ ಎಷ್ಟಿದಾವು? 3-4 ಬೈಟೆಲ್ಲ ಇದ್ದಾವಂತೆ. ತಾಯಿರದ ಡಬ್ಬಲಿ, ಆಮೇಲಿನ ಕರುಳಿನ ಕೂಗು, ಇವೆಲ್ಲ ಸುಮಾರು ತಂದರಂತೆ ಕಲವು. ಇವತ್ತು ಹೆಂಗಾರು ಮಾಡಿ ಹೋಗ್ಬೇಕು. ಅಯ್ಯೋ ನಮ್ಮವ್ವ ಬೈತದೆ ಕಲ, ಎಲ್ಲೂ ಹೋಗಕ್ಕೆ ಬಿಡಕ್ಕಿಲ್ಲ. ಹೆಂಗಾರು ಮಾಡಿ ಇವತ್ತು ಪಿಕ್ಚರ್ ನೋಡಲೇಬೇಕು ಕಲ. ಮ್ಯಾಗ್ಲಟ್ಟಿಗಲ್ವಾ ಬಾಲ, ಒಂದು ಕಾಂಬೆ ಗಿಂಬಿ ತಕೊಂಡು ಅಲ್ಲೇ ಪಿಕ್ಚರ್ ನೋಡ್ಕೊಂಡು ಮಲಿಕೋಬೋದು. ನಮ್ಮವ್ವ ಬೈತಾಳೆ ಕಲ, ಎಲ್ಲೂ ಹೋಗಬೇಡ ಹೋಗಬೇಡ ಅಂತ. ಒಂದು ಕೆಲಸ ಮಾಡು, ನಿಮ್ಮ ಅವನು ಪುತ್ಲೈಸ್ಗೆ ಕರ್ಕ ಬಂದ್ಬಿಡು. ಸರಿ ಕಲ ಆಯ್ತು. ಹೆಂಗಾರು ಮಾಡಿ ಪುತ್ಲೈಸ್ಗೆ ಕರ್ಕ ಬಲವು, ನಾನು ಬರ್ತೀನಿ. ಸರಿ ಕಲ ಆಯ್ತು. ಏಯ್ ಏನರ ಮಾತಾಡ್ತಾ ಇದ್ದೀರಾ ತಿಮ್ಮ? ಏಯ್ ಏನೋ ಮಾತಾಡ್ತಾ ಇದೀಯಾ? ಪಾಠ ಓದ್ಕೊತಿದ್ಯಾ? ಪಾಠನ ಬರ್ತೀನಿ ನಿನಗೆ. ಹೇಳಿಮ್ಮ, ಏನಾಗಬೇಕಾಗಿತ್ತು? ನೋಡಿ, ಹೊರಗಡೆ ನಿಂತ್ಕೊಂಡು ಕೇಳಬೇಕಲ್ವ ಬರಬೇಕು ಅಂತ, ಒಳಗಡೆ ಸುಮ್ಮನೆ ನುಗ್ಬಿಟ್ರಲ್ಲ. ಸರ್ ಅದು ಅತ್ತಗ ಅಡುಗೆ ಏನಾಗಿದ್ರಲ್ಲ, ಅದಕ್ಕೆ ಬಂದೆ ಸರ್. ನಮ್ಮ ಮಗಿನ ಸ್ಕೂಲ್ ಸೇರಿಸ್ಕೊಳ್ಳಿ ಸರ್. ಎಷ್ಟು ವರ್ಷ ನಮ್ಮ ಸರ್? ಇವಳಿಗೆ 5 ವರ್ಷ ತುಂಬಿತು. ಕಿವಿ ಏಟಕ್ಕೆ ಸಮ ಸರ್? ಕಿವಿ ಅಟಕ್ತವೆ. ಅವಳು ಅವ್ರ ಊರಲ್ಲಿ ಸ್ಕೂಲ್ಗೆ ಹೋಯ್ತಿದ್ಲು ಸರ್, ಈಗ ಇಲ್ಲಿಗೆ ಬಂದವಳೆ. ಏನಕ್ಕೆ ಆ ಸ್ಕೂಲ್ಗೆ ಕಳಿಸಿ ಇಲ್ಲಿಗೇನಕ್ಕೆ ಬಂದಿದ್ದೀರಾ? ಅಯ್ಯೋ ಗಂಡ ಇರ್ತಿ ಜಗಳ ಸರ್, ನನ್ನ ಮಗಳು ಹೇಳಿ ಮೈನು ಜಗಳ ಹಾಕ್ಬಿಟ್ಟವ್ರೆ. ನನ್ನ ಮಗಳು ಬಂದಿಲ್ಲ ಅವಳೆ ಸರ್. ನಾವಾರೇ ವಿದ್ಯೆ ಕಲ್ತಿಲ್ಲ, ನನ್ನ ಮುಗಿನಾರು ಕಲೀಲಿ ಅಂದ್ಬಿಟ್ಟು ಇಲ್ಲಿಗೆ ಕರ್ಕ ಬಂದೆ ಸರ್. ನಿಮ್ದು ಅಮ್ಮಯ್ಯ ಅಂತೀನಿ, ಸ್ಕೂಲ್ ಸೇರಿಸ್ಕೊಳ್ಳಿ ಸರ್. ಟಿ ಸಿ ತಂದಿದ್ದೀಯಮ್ಮ? ಹಂಗಂದ್ರೆ ಏನು ಸರ್? ನೋಡಿ, ಅಲ್ಲಿಂದ ವರ್ಗಾವಣೆ ಆಗಿ ಇಲ್ಲಿಗೆ ಬರೋದಕ್ಕೆ ಅವರು ಒಂದು ಟಿ ಸಿ ಬರ್ಕೊಡ್ತಾರೆ. ನೀವು ಆ ಸ್ಕೂಲ್ಗೆ ಹೋಗಿ ನಾವು ನಮ್ಮೂರಲ್ಲಿ ಸೇರಿಸ್ಕೊಳ್ತೀವಿ ಅಂತ ಹೇಳಿ ನೀವು ಒಂದು ಬರ್ಸ್ಕೊ ಬನ್ನಿ, ಅದನ್ನು ನಾನು ಸೇರಿಸ್ಕೊಳ್ತೀನಿ ಅಮ್ಮ. ಸರ್ ನಿಮ್ದು ಅಮ್ಮಯ್ಯ ಅಂತೀನಿ, ಅವೆಲ್ಲ ಗೊತ್ತಾಯ್ಕಿಲ್ಲ ಸರ್. ಅದಂತಾನೆ ನನ್ನ ಮಗಳಿಗೆ ಅವರು ಅಲ್ಲಿ ಟಿ ಸಿ ಕೊಡಕ್ಕೆ ಬಿಡಕ್ಕಿಲ್ಲ ಸರ್. ಒಂಥರ ಜನಗಳು ಸರಿಯಿಲ್ಲ ಸರ್ ಅವರು. ನೋಡಮ್ಮ, ಮಗು ವಿದ್ಯಾಭ್ಯಾಸಕ್ಕೆ ಯಾವುದೇ ಥರದಲ್ಲೂ ತೊಂದರೆ ಆಗಂಗಿಲ್ಲ. ಆ ಥರ ಏನಾದರೂ ಆದರೆ ಅದೇನು ನಾವು ನೋಡ್ಕೊಳ್ತೀವಿ. ಇವಾಗ ಟಿ ಸಿ ಇಲ್ದೇ ಯಾವುದೇ ಕಾರಣಕ್ಕೂ ಸೇರಿಸ್ಕೊಳಕ್ಕಾಗಲ್ಲಮ್ಮ.
ದಯವಿಟ್ಟು ನೀವು ಟಿ ಸಿ ತಗೊಬನ್ನಿ. ಅಜ್ಜಿ ಬೇಡ ಬಾ ಅಜ್ಜಿ, ಸೇರ್ಸ್ಕಲ್ದಾರ ಇರ್ಲಿ. ಯಾರ ವೆಣ್ಣು? ನಮ್ ದೇವಕ ಅವ್ರ ಮಗ್ಳಕಲ. ಓಯ್ ವೆಣ್ಣ ಹೆಂಗದೆ? ಹೋಗಲ ನಾನು ಪೆನ್ ಮಾಡ್ಕೊಂಡಿನಿ ಅವಳ. ಓಹೋ ಹಂಗಾರ ಸರಿ ಆಯ್ತು ಬಿಡ್ಲ. ಟಿಕ್ಕಿ ಗೋಲಿ ಎಲ್ಲ ಆಟಾಡಕ್ ಬಂದಲ್ಲ. ಇನ್ನೂ ಆಟಾಡಕ್ ಕರ್ಕೊಂಡೋಗಿಲ್ಲ. ನಾನು ಅವಳು ನೀನು ಎಲ್ಲ ಆಟಾಡದ, ಗೋಲಿ ಆಟ ಟಿಕ್ಕಿ ಆಟದನ್ವೇ. ಆಯ್ತು ಆಯ್ತು ಆಡಕ್ಕೆ ಬಿಡ್ಲ. ಹಾಂ ಸರಿ ಅಮ್ಮ, ಇವಾಗ ನೀವು ಹೊರಡಿ, ನೀವು ಟಿ ಸಿ ಬರ್ಸ್ಕೊಬನ್ನಿ, ನಾವು ಸೇರಿಸ್ಕೊಳ್ತೀವಿ. ಸರ್ ನಿಮ್ದು ಅಮ್ಮ ಸರ್ ನಿಮ್ಮ ಕಾಲು ಕಟ್ಕೊತೀನಿ. ಟಿ ಸಿ ಪಾಸಿ ನಮ್ಗೆ ಗೊತ್ತಾಗಕ್ಕಿಲ್ಲ ಸರ್, ಮತ್ತೆ ಸೇರಿಸ್ಕೊಳ್ಳಿ ಸರ್. ನೋಡಿ ಅಮ್ಮ, ನೀವು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ, ಆಯಿತಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಕೆಲಸಕ್ಕೆ ತೊಂದರೆ ಆಗೋದು ಬೇಡ. ನೀವು ಅಲ್ಲಿ ಟಿ ಸಿ ತರಲಿಲ್ಲ ಅಂದರೆ ನಮ್ಮ ಮಗು ಹೇಗೆ ಸ್ಕೂಲಿಗೆ ಸೇರಿಸ್ಕೊಳ್ಳಿ ಹೇಳಿ? ನೀವೇ ಅರ್ಥ ಮಾಡ್ಕೋಬೇಕು ಅಲ್ವಾ? ನಮ್ಮ ಕೆಲಸಕ್ಕೆ ತೊಂದರೆ ಕೊಡ್ತಾರಾ? ನೋಡಿ, ನಾನು ಒಂದು ಲೆಟರ್ ಕೊಡ್ತೀನಿ, ಅದು ತಗೊಂಡೋಗಿ ಆ ಸ್ಕೂಲಿಗೆ ಕೊಡಿ. ಅವ್ರೇನು ತಕರಾರು ಮಾಡಲ್ಲ, ನಿಮಗೆ ಟಿ ಸಿ ಕೊಡ್ತಾರೆ. ಓಕೆನಾ? ಸರಿ ಸರ್, ಏನು ಬರ್ಕೊಡಿ ಸರ್, ತಗೊಂಡು ಹೋಗ್ತೀನಿ. ಪಾಪ ಮುಗಿನ ರೂಯಿ ಸಾಳಾಗ್ತಿದೆ ಸರ್. ಏನಮ್ಮ, ಏನು ಗಲಾಟಿವೆ? ಅಯ್ಯೋ ಸರ್, ಮನೇಲಿ ಅತ್ತೆ ಸರಿಲ್ಲ, ಗಂಡ ಸರಿಲ್ಲ, ಏನು ಮಾಡೋಳು ಸರ್? ಮಗಳು ಪಡ್ಬಾರ್ದು ಅನ್ವಾಸನ ಪಟ್ಲು, ಇಲ್ಲಿ ಗಂಟ್ಲು ಹೆಂಗೋ ಹೊಡೆದಾಡೋದು, ಈಗ ಯಾಕೋ ಜಾಸ್ತಿ ಆಯ್ತು ಅವ್ರದ್ದು. ಅದಕ್ಕೆ ಕರ್ಕೊಬಂದ್ಬಿಟ್ಟು ಸರ್, ಭಾಳ ಇದಾಗ್ಬಿಟ್ಟು ತೊಂದರೆ ಆಗ್ಬಿಟ್ಟದೆ. ಅವರಿಬ್ರು ಜಗಳಾಡ್ಕೊಂಡು ಈ ಮಗಿಗೆ ತೊಂದರೆ ಆಗೋದು ಬೇಡ ಅಲ್ವ ಸರ್, ಅದಕ್ಕೆ ಬಂದೆ ಸರ್. ಸರಿನಮ್ಮ, ಆಯಿತು. ನೋಡಿ ಅಮ್ಮ, ನಾನೊಂದು ಪತ್ರ ಬರ್ಕೊಡ್ತೀನಿ, ನೀವು ತಗೊಂಡೋಗಿ ಅಲ್ಲಿ ಕೊಡಿ. ಎಲ್ಲ ಸರಿ ಆಗುತ್ತೆ. ಓಕೆನಾ? ಅವ್ರು ಟಿ ಸಿ ಕೊಟ್ಟರು ಮಾತ್ರ ನಾವು ಸ್ಕೂಲ್ ಸೇರಿಸ್ಕೊಳಕ್ಕಾಗುತ್ತಮ್ಮ. ಸರಿ ಸರ್, ಅದೇನೋ ಬರ್ಕೊಡ್ಬೇಕು ಅಂದ್ರಲ್ಲ, ಬರ್ಕೊಡಿ ಸರ್. ನೋಡಿ, ಅಲ್ಲಿ ಆಫೀಸ್ ರೂಮ್ಗೆ ಹೋಗಿ, ಅಲ್ಲಿ ಅವರು ಬರ್ಕೊಡ್ತಾರೆ. ಸರಿ ಸರ್, ಆಯಿತು. ಎರಡೊಂದು ಎಡೋ ಹೇಳೋ ಸುರಸ, ಎರಡೊಂದು ಎಡೋ ಹೇಳು. ಎರಡೊಂದೆರಡು ಎರಡೆರಡು ನಾಲ್ಕು, 5 3 6, 5 4 8, 5 4 10, 2 5 10, 2 12, 2 7 14, 2 8 16, 2 9 19. ಕತ್ತೆ ಹೊಡಿತೀನಿ ನೋಡು. ಎರಡೆಂಟ್ಲಿ ಎಷ್ಟು? ಎರಡೆಂಟ್ಲಿ ಎಷ್ಟು? ಸರ್ 16. ಎರಡೆಂಟ್ಲಿ 16, ಆಯ್ತಾ? ಎರಡೊಂಬತ್ಲಿ 19. 19. ನಿನ್ನ ತಲೆನೇನು ದದಿ ತುಂಬ್ಕೊಂಡಿದ್ದೀರಾ? 19 ಅಂತೆ, 19 ಹೇಳ್ತಾ ಇಲ್ವ? ಎರಡೊಂಬತ್ಲಿ 18. ಏನು ಹೇಳಿ? ಏನಾದರೂ ಒಂದು ದಿನ ಸ್ಕೂಲು ತಪ್ಪಿಸ್ಕೊಂಡ್ರೆ ನಿಮ್ಮ ಕೈ ಕಾಲು ಮುರಿದು ಬಿಡ್ತೀನಿ. ಹುಷಾರು, ಒಂದಿನ ತಪ್ಪಿಸ್ಕೊಳ್ದಂಗೆ ಬರಬೇಕು ನೀವು. ಯಾರೋ? ಯಾಕಪ್ಪ ನಿಂತರ ಚೆಂಗ್ಳು ಬುದ್ಧಿ ಕಲ್ಸಕ್ಕ ಅವಳಿಗೆ? ಬರೀ ಕುತ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.